ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಇಡ್ಲಿ ಹಿಟ್ಟನ್ನು ರುಬ್ತಾ ಇದ್ದೀನಿ. ನಾರ್ಮಲಾಗಿ ಬಿಸಿಲಿದ್ದಾಗ ಅಥವಾ ಬೇಸಿಗೆ ಕಾಲದಲ್ಲಾಗಿರ್ಬೋದು, ಬೇರೆ ಟೈಮಲ್ಲಿ ಅಂದರೆ ಬಿಸಿಲಿರೋ ಟೈಮಲ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಚಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹಿಟ್ಟು ಅಷ್ಟಾಗಿ ಉಬ್ಬಿ ಬರಲ್ಲ. ಅಕಸ್ಮಾತ್ ಸೋಡಾ ಹಾಕ್ತೀವಿ ಅಂತಂದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಉಬ್ಬಿ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ನಾರ್ಮಲ್ ಡೇಸಲ್ಲಿ ಯಾವ ರೀತಿ ರುಬ್ತಿದ್ವಿ ಅದಕ್ಕಿಂತ ಸ್ವಲ್ಪ ಬೇಗನೆ ಮನೇಲಿ ರುಬ್ತಾ ಇದ್ದೀನಿ. ಫಸ್ಟಿಗೆ ಉದ್ದಿನ ಬೇಳೆನೂ ಕೂಡ ರುಬ್ಕೊಂಡಿದ್ದಾದಮೇಲೆ ಅಕ್ಕಿನ ಹಾಕಿ ರುಬ್ಕೊಳ್ತೀನಿ. ಸ್ವಲ್ಪ ಅನ್ನನೂ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲನೂ ಕೂಡ ನುಣ್ಣಗೆ ಫುಲ್ಲು ಸ್ಮೂತಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಉಬ್ಬಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸ್ವಲ್ಪ ಚಿಟಿಕೆ ಸೋಡಾನ ಹಾಕ್ತಾಯಿದ್ದೀನಿ. ಚಳಿ ಇರೋದ್ರಿಂದ ಚೆನ್ನಾಗಿ ಉಬ್ಬಿ ಬರಲ್ಲ, ಅದರಿಂದ ಸ್ವಲ್ಪ ಹಾಕಿದ್ರೆ ಒಂದು ಸ್ವಲ್ಪನಾದರೂ ಉಬ್ಬುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಈಗ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಎಷ್ಟು ಉಬ್ಬಿದೆ ಅಂತ. ಅಷ್ಟಾಗಿ ಉಬ್ಬಿರಲಿಲ್ಲ, ಅಂದರೆ ಇಡ್ಲಿ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಇತ್ತು, ಸಾಕಾಗಿತ್ತು. ಇನ್ನು ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾ ಇದ್ಲಲ್ವ, ಅವಳು ಬೆಳಿಗ್ಗೆ 7:15 ಹೊರಡ್ತಾಳೆ. ಇನ್ನು ಇಡ್ಲಿ ಸೆಟ್ಟಲ್ಲಿ ಇಡ್ಲಿನ ಮಾಡಿದ್ರೆ ಇನ್ನು ಮಿಕ್ಕಿದೆಲ್ಲ ತಣ್ಣಗಾಗ್ಬಿಡುತ್ತೆ ನಾವು ತಿನ್ನೋಷ್ಟರಲ್ಲಿ ಅಂತ ಹೇಳಿಬಿಟ್ಟು ಈ ರೀತಿ ಕೆಳಗಡೆಗೆ ಒಂದು ಪಾತ್ರೆನ ಇಟ್ಟು ಈ ಥರ ಒಂದು ಬೌಲ್ಗಳಿಗೆ ಅವಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಟೈಮ್ಗೆ 4 ಇಡೋ ಥರ ಇತ್ತು. ಅವಳು ಇಲ್ಲಿ ಒಂದು 2 ತಿನ್ಕೊಂಡು ಹೋಗ್ತಾಳೆ. ಅದರಲ್ಲಿ ಇವತ್ತು ಲಂಚ್ ಇರಲಿಲ್ಲ, ಅವಳಿಗೆ ಬರೀ ಸ್ನ್ಯಾಕ್ಸ್ ಇತ್ತು. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಹೇಳಿಬಿಟ್ಟು. ಇನ್ನು ಅವಳಿಗೆ ಇಡ್ಲಿ ಜೊತೆಗೆ ಚಟ್ನಿನೇ ಬೇಕು ಅನ್ನೋ ಥರ ಏನಿಲ್ಲ, ತರಕಾರಿ ಗೊಜ್ಜು ಅಂದರೆ ತುಂಬ ಇಷ್ಟ. ಅವಳು ಹೋಗೋ ಟೈಮ್ಗೆ ಅಷ್ಟು ಬೇಗ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಸಾಂಬಾರಿತ್ತು. ಸಾಂಬಾರು ಜೊತೆಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾಳೆ. ಸ್ಕೂಲ್ಗೂ ಕೆಲವೊಂದು ಸಲ ಸಾಂಬಾರನ್ನೇ ಹಾಕಿಸ್ಕೊಂಡು ಹೋಗ್ತಾಳೆ. ಇವಾಗ ಅವ್ರ ಪಪ್ಪ ಅವಳಿಗೆ ತಿಂಡಿನ ತಿನ್ನಿಸ್ತಾ ಇದ್ದರು. ನಾನು ಅವಳಿಗೆ ತಲೆಯೆಲ್ಲನ ಬಾಚಿ ರೆಡಿ ಮಾಡ್ತಾಯಿದ್ದೆ. ನಾರ್ಮಲಾಗಿ ಅವಳನ್ನ ಪ್ರತಿದಿನ ಅಮ್ಮನೇ ರೆಡಿ ಮಾಡೋದು. ಇವತ್ತು ಅಮ್ಮ ವಾಕಿಂಗ್ ಹೋಗಿದ್ರು ಅಂತ ಹೇಳಿಬಿಟ್ಟು ನಾನು ತಲೆ ಬಾಚ್ಕೊಟ್ಬಿಟ್ಟು ರೆಡಿ ಮಾಡಿಬಿಟ್ಟು ಕಳಿಸಿದ್ವಿ. ಅದಾದಮೇಲೆ ಪ್ರತಿದಿನ ರೂಟೀನ್ ಯಾವ ರೀತಿ ಇರುತ್ತೆ ಅದೇ ರೀತಿ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲನೂ ಗುಡಿಸಿ ಮನೆಯನ್ನು ಕ್ಲೀನ್ ಮಾಡಾದ್ಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅಂದರೆ ನಾರ್ಮಲಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಪ್ರತಿ ತಿಂಗಳು ಪ್ರೆಗ್ನೆನ್ಸಿ ಚೆಕಪ್ ಇರುತ್ತೆ, ಆದ್ದರಿಂದ ಅಲ್ಲಿಗೆ ಹೋಗಬೇಕಾಗಿತ್ತು. ಎವ್ರಿ ಮಂತ್ 24 ಚೆಕಪ್ ಇರುತ್ತೆ. ನಮ್ಮ ಊರಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ, ಹೊಸಕೋಟೆ ಅಂತ ಹೇಳಿ. ಅಲ್ಲಿಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಂಡು ಬರಬೇಕು. ಇದು ನನ್ನ ಲಾಸ್ಟ್ ಮಂತ್ ಹೋಗೋದು. ನೆಕ್ಸ್ಟ್ ಮಂತು ಡೆಲಿವರಿ ಡೇಟ್ ಇದೆ, ಅದರಿಂದ ನೆಕ್ಸ್ಟ್ ಮಂತು ನಾನೇನು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಅದರಿಂದ ಈ ಮಂತ್ ಹೋಗಿದ್ದು ಬಂದೆ. ಹಾಗೆಯೇ ಈ ವಿಡಿಯೋದಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಖಾಲಿಯಾಗಿತ್ತು ಮನೇಲಿ, ತರಕಾರಿ ಸಾಂಬಾರು ಪೌಡರು. ಅದನ್ನು ಮನೇಲಿ ಬಿಡಿಸ್ತಾ ಇದ್ವಿ. ಅದರಿಂದ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟಿಗೆ ಈ ಧನಿಯಾ ಕಾಳು, ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆಯೇ ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಕೂಡ ಬಿಸಿಲಲ್ಲಿ ಒಂದು 3-4 ಡೇಸು ಚೆನ್ನಾಗಿ ಅದೆಲ್ಲ ಕ್ರಿಸ್ಪಿಯಾಗಿ ಬರಬೇಕು, ಆ ರೀತಿ ಚೆನ್ನಾಗಿ ಇದನ್ನು ಒಣಗಿಸಿಟ್ಟಿದ್ವಿ. ಈಗ ಒಂದೊಂದೇ ಸ್ವಲ್ಪ ಹುರ್ಕೊಳ್ತಾ ಬರಬೇಕು. ಈ ಕಡೆ ಒಂದು ಪಾತ್ರೆಗೆ ಇಲ್ಲಿ 400 ಗ್ರಾಮ್ ಅಷ್ಟು ಅರಿಶಿನ ನೀಟಾಗಿ ಕುಟ್ಟಿ ಹಾಕ್ಕೊಂಡಿದ್ದೀವಿ. ಅಂದರೆ ಉಂಡುಂಡೆ ಹಾಕಿದ್ರೆ ಕೆಲವೊಂದು ಕಡೆ ಏನಾಗುತ್ತೆ ಅಂತಂದರೆ ಮಿಲ್ ಬಿಡಿಸ್ಬೇಕಾದ್ರೆ ಅಷ್ಟು ಸವಿಯಲ್ಲ. ಅದರಿಂದ ಇಲ್ಲಿ 400 ಗ್ರಾಮ್ ಅಷ್ಟು ಅರಿಶಿನ ಕುಟ್ಟಿ ಹಾಕ್ಕೊಂಡಿದ್ದೀವಿ. ನಾನು ಕ್ವಾಂಟಿಟಿನೂ ಎಷ್ಟಕ್ಕೆ ಎಷ್ಟೊಂದು ತೊಗೊಂಡಿದ್ದೀವಿ ಅಂತ ಹೇಳ್ತೀನಿ. ಈಗ ಧನಿಯಾ ಕಾಳನ್ನು ಪ್ರತಿ ಬಾರಿನೂ ಒಂದೊಂದು ಸೇರಷ್ಟು ಹಾಕ್ಕೊಂಡು ಈ ಕಡೆ ಅಮ್ಮ ಹುರ್ಕೊಳ್ತಾ ಇದ್ದಾರೆ. ನಾವಿಲ್ಲಿ 3 kg ಒಣಮೆಣ್ಸಿನ್ಕಾಯಿಗೆ ಅರ್ಧ kgಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ. ಹಾಗೆಯೇ 1.5 kgಯಷ್ಟು ಧನಿಯಾ ಕಾಳು. ನೀವು ಇದನ್ನು ಡಬಲ್ ಮಾಡಿಕೊಂಡ್ರು ಅಷ್ಟೇ. ಈಗ 6 kg ಮೆಣಸಿನ್ಕಾಯಿ ತೊಗೊಂಡ್ರೆ ಅದು ಅರ್ಧದಷ್ಟು ಧನಿಯಾ, ಅಂದರೆ 3 kgಯಷ್ಟು ಧನಿಯಾ. ಇನ್ನು ಕಲರ್ಗೆ ನಾರ್ಮಲಾಗಿ ಏನು ನಾವು 3 kgಗೆ ಅರ್ಧ kgಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೆ, ಅದೇ ಕ್ವಾಂಟಿಟಿಲಿ 1 kgಯಷ್ಟು ತೊಗೋಬೇಕಾಗತ್ತೆ. ಕಲರ್ ಹೆಚ್ಚಾಗಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೂ ಕೂಡ ಹಾಕೋಬೋದು. ಇವತ್ತು ನಾವು ಮಾಡಿಸ್ತಿರೋಂತಹ ಸಾಂಬಾರು ಪೌಡರ್ಗೆ 3 kg ಒಣಮೆಣ್ಸಿನ್ಕಾಯಿ, ಹಾಗೆಯೇ 1.5 kgಯಷ್ಟು ಧನಿಯಾ ಕಾಳು, ಜೊತೆಗೆ ಅರ್ಧ kgಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆಯೇ 400 ಗ್ರಾಮಷ್ಟು ಅರಿಶಿನ ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೆ ಅರ್ಧ kgಯಷ್ಟು ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀವಿ. ಅರ್ಧ kgಯಷ್ಟು ಅಂತಂದರೆ 2 ಲೋಟದಷ್ಟು ಬರುತ್ತೆ. ಮಾಮೂಲಿ ಅಕ್ಕಿನ ನಾವೇನು ಅಳಿತೀವಿ ಮನೇಲಿ ಪಾವು ಅಂತ, ಅದರಲ್ಲಿ 2 ಪಾವಷ್ಟು ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಒಂದೇ ಕಡೆ ಫ್ರೈ ಮಾಡ್ತಿದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಈ ಕಡೆ ಅಮ್ಮ ಧನಿಯಾ ಕಾಳನ್ನು ಹುರಿತಾಯಿದ್ರು. ನಾನು ಈ ಕಡೆ ಕಡಲೆಕಾಳನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ನೀಟಾಗಿ ಹುರ್ಕೋಬೇಕು ಕಡಲೆಕಾಳೆಲ್ಲ. ಈ ಉಪ್ಪು ಕಡಲೆ ಓಪನ್ ಆಗುತ್ತಲ್ಲ, ಉಪ್ಪು ಕಡಲೆ ಬರುತ್ತಲ್ಲ, ಆ ರೀತಿ ಓಪನ್ ಆಗಬೇಕು. ಸ್ವಲ್ಪ ಕಲರ್ ಹತ್ತಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ತಾನೆ ಇರಬೇಕು. ಇನ್ನು ಈ ಕಡೆ ನೋಡ್ತಾ ಇರ್ಬೋದು ಧನಿಯಾ ಕಾಳು ಈ ರೀತಿ ಕಲರ್ ಚೇಂಜ್ ಆಗಬೇಕು. ತಳ ಹಿಡಿದ್ಬಿಡುತ್ತೆ ಅಥವಾ ಒಂದೊಂದು ಕಡೆ ಸೀದೋಗ್ಬಿಡುತ್ತೆ, ಅದರಿಂದ ಕೈ ಆಡಿಸ್ತಾನೆ ಇರಬೇಕು.
ಕೈ ಆಡಿಸಿ ಆಡಿಸಿ ಇದೇ ರೀತಿ ಹುರ್ಕೋಬೇಕು. ಇಲ್ಲಿ 1.5 ಕೆ ಜಿ ಧನಿಯಾ ತೊಗೊಂಡಿದ್ವಲ್ಲ, ಅದಕ್ಕೆ ಒಟ್ಟು 4 ಸೇರಷ್ಟು ಧನಿಯಾ ಕಾಳು ಬರುತ್ತೆ. ಸೇರಲ್ಲಿ ಅಳೆದ್ರೆ ಅದು 4 ಸೇರು ಬರುತ್ತೆ. ಈಗ ನೋಡ್ತಾ ಇರ್ಬೋದು ಕಡಲೆನೂ ಅಷ್ಟೇ, ಕಡಲೆಕಾಳು ಯಾವ ರೀತಿ ಹುರಿದಿದೆ ಅಂತ ಈ ಹದವಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ಕಡೆ ತುಂಬ ಸೀಸಲೂಬಾರ್ದು, ಈ ಕಡೆ ಹಾಗೇ ಹಸಸಿನೂ ಇರಬಾರ್ದು, ಆ ರೀತಿ ಮಾಡ್ಕೋಬೇಕು. ಈಗ ನೋಡ್ತಾ ಇರ್ಬೋದು 3 ಸೇರಷ್ಟು ಧನಿಯಾ ಕಾಳನ್ನು ಫ್ರೈ ಮಾಡಿ ಈಗ ಮತ್ತೆ ಇನ್ನೊಂದು ರೌಂಡ್ ಅದನ್ನೇನು ಕ್ಯಾಪ್ಚರ್ ಮಾಡಿಲ್ಲ, ಒಟ್ಟು 1.5 ಕೆ ಜಿ ಸಂಪೂರ್ಣವಾಗಿ ಹಾಕ್ಕೊಂಡಿದ್ದೀವಿ. ಈಗ ಕಾಳು ಮತ್ತು ಧನಿಯಾ ಕಾಳು ಜೊತೆಗೆ ಅರಿಶಿನ ಇಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ಈ ಕಡೆ ಆಲ್ರೆಡಿ ಒಣಗಿಸಿಟ್ಟಿರೋಂತಹ ಒಣಮೆಣ್ಸಿನ್ಕಾಯಿ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿ ಎರಡೂ ಕೂಡ ಮಿಕ್ಸಲ್ಲಿದೆ. ನಾನು ಮಿಕ್ಸ್ ಮಾಡಬೇಕಾದ್ರೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮೇಲ್ಗಡೆ ಟೆರಸ್ ಮೇಲೆ ಎಲ್ಲನೂ ಕೂಡ ಒಂದೇ ಚೀಲಕ್ಕೆ ಹಾಕ್ಕೊಂಡು ಬಂದಿದ್ದರು. ಈಗ ಕಲರ್ ಕೂಡ ಅಷ್ಟೇ, ನಾವು ಮೆಣಸಿನ್ಕಾಯಿನ ಧನಿಯಾ ಕಾಳನ್ನ ಯಾವ ರೀತಿ ತಗೋತೀವಿ ಚೆನ್ನಾಗಿ ನೋಡಿ, ಅದ್ರ ಮೇಲೆ ಸಾಂಬಾರು ಪೌಡರ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಕಲರ್ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ ಈ ಥರ ಸಾಂಬಾರು ಪುಡಿಗಳನ್ನ ಮಾಡಿಸ್ಬೇಕಾದ್ರೆ ಕಡಲೆಕಾಳನ್ನು ಇದೇ ರೀತಿ ಎತ್ಕೊಂಡು ತಿಂತಾಯಿದ್ವಿ. ನನ್ನ ಮಗಳು ಕೂಡ ಅಷ್ಟೇ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿರುವಂತಹ ಕಾಳುಗಳನ್ನ ಎತ್ಕೊಂಡು ತಿಂತಾಯಿದ್ಲು. ಅದಾದಮೇಲೆ ಮಿಲ್ಲಲ್ಲಿ ಹೋಗ್ಬಿಟ್ಟು ಈ ರೀತಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಪುಡಿ ಮಾಡಿಸ್ಕೊಂಡು ಬಂದರು. ತಂದ ತಕ್ಷಣ ಇದನ್ನು ಓಪನ್ ಮಾಡಿ ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಅದ್ರ ಬಿಸಿ ಕಾವೆಲ್ಲ ತಣ್ಣಗಾಗಬೇಕು. ಅದಾದಮೇಲೆ ಜರಡಿ ಹಿಡಿದು ಬಾಕ್ಸಿಗೆ ಹಾಕೋಬೇಕು. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀವಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.